ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದಾಳೆ. ಇವತ್ತು ಅವಳ ಹೆಸರು ಹೇಳ್ಕೊಂಡು ಎಲ್ಲಾ ಮನೆಯಲ್ಲೂ ಊಟ ಮಾಡ್ತಿದ್ದಾರೆ. ಅವಳಿಂದ ಕೆಲವ್ರಿಗೆ ಬದುಕು ನಡೀತಿದೆ ಕಣೋ. ಮನುಷ್ಯ ಅಂದಮೇಲೆ ಒಂದು ವೀಕ್ನೆಸ್ ಇದ್ದೇ ಇರತ್ತೆ. ಅದೊಂದು ವೀಕ್ನೆಸ್ಗೋಸ್ಕರ ಅವ್ರು ಮಾಡ್ತಿರೋದಿಲ್ಲ ತಪ್ಪು ಅಂತ ಹೇಳಕ್ಕಾಗತ್ತಾ? ಇವತ್ತೆಲ್ಲ ನಾಳೆ ನಿನ್ ತಾಯಿ ಎಷ್ಟು ಒಳ್ಳೆಳು ಅಂತ ನಿನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದಿರು. ಹಾಗೇನೆ ನಿನ್ ತಾಯಿನ ರೇಗಿಸೋಕೆ ಮಯೂರಿನ ಬಳಸ್ಕೊಳ್ಳೋದು ದೊಡ್ಡ ತಪ್ಪು. ಇದರಿಂದ ಅವಳ ಮನಸ್ಸು ಮೇಲೆ ಎಂತ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀಯಾ? ನಿನಗ್ ಬೇಕಾದ್ದನ್ನ ನೀನ್ ಮಾಡ್ತೀಯ. ಅಂದ್ರೆ ಇಲ್ಲಿ ನಡೀತಿರೋದಕ್ಕೂ ನಂದೇ ತಪ್ಪು, ನಾನೇ ಹೊಣೆ ಅಂತಿದ್ಯಾ? ಎಲ್ಲ ತಪ್ಪು ನಿಂದೆ ಅಂತ ನಾನು ಹೇಳ್ತಿಲ್ಲ. ತಪ್ಪಾಗದೆ ಇರೋ ತರ ನಡ್ಕೋ ಅಂತ ಹೇಳ್ತಿದ್ದೀನಿ. ಈಗ ಅವಳ ಕಾರ್ಗೆ ಸ್ಟಿಕ್ಕರ್ ಹಾಕೋಕ್ಕೂ ಮುಂಚೆ ನೀನ್ ಮಯೂರು ಇನ್ನೊಂದ್ಸಲ ಕೇಳ್ಬೋದಿತ್ತಲ್ಲ. ಅದನ್ ಬಿಟ್ಟು ನಿನ್ ಪಾಡಿಗೆ ನೀನ್ ಹೋದೆ, ಸ್ಟಿಕ್ಕರ್ ಹಾಕ್ಸ್ಕೊಂಡ್ ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ನಿಮ್ಮಮ್ಮನಿಗೆ ಮಯೂರಿ ಮೇಲೆ ಕೋಪ ಬಂತು, ಮಯೂರಿಗೆ ನಿನ್ ಮೇಲೆ ಕೋಪ ಬಂತು. ಇದೆಲ್ಲ ಬೇಕೇನೋ? ಅಲ್ಲ, ನೀವು ಒನ್ ಬೈ ಒನ್ ಅಂತ ಇಷ್ಟುದ್ದ ಕತೆ ಹೇಳ್ತಿದ್ರೆ ಹೊಟ್ಟೆ ಹಸ್ಕೊಂಡ್ ಕೂತಿರೋನ್ಗೆ ಏನಂತ ಕತೆ ಹೇಳ್ತೀರಾ? ಎಡ್ತು ತಿನ್ನಿಸ್ಬಿಟ್ಟು ನಿನ್ ಕತೆ ಪುರಾಣ ಹೇಳಿದ್ರೆ ನಾನ್ ಏನ್ ಹೇಳಿ? ನನ್ಗೆ ಯಾವ್ದು ಅರ್ಥನೇ ಆಗ್ತಿಲ್ಲಪ್ಪ. ಈಗ ನಿನ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ. ದೋಸೆ ತಿಂದ್ ಮಲಗು, ಅವಳಿಗೂ ರೆಸ್ಟ್ ಬೇಕು. ಅಲ್ಲ, ನಾನೇ ತಿನ್ನಂಗಿದ್ರೆ ನೀನ್ ಎಂಟ್ರಿ ಕೊಟ್ಟು ಮಧ್ಯದಲ್ಲಿ ಬಂದು ಕೂತು ಕತೆ ಪುರಾಣ ಓದಿ ಹೋಗೋದೇಕೆ? ನನ್ ಪಾಡಿಗೆ ನಾನೇ ತಿಂದು ಎದ್ದೋಗ್ ಮಲ್ಕೋತಿದ್ದೆ. ಯು ಸುಮ್ನೆ ಗೋಯ. ಎರಡೇ ತುತ್ತಿನ್ಸಕ್ಕೆಲ್ಲ ಬರ್ತಾರೆ, ಯಾರು ಹೇಳದು? ಚಿಕ್ಕಜ್ಮಾನ್ರೆ, ನಿಮ್ ತಾಯಿನ ದ್ವೇಷ ಮಾಡೋದಕ್ಕೆ ನಿಮ್ ಜೀವನದಲ್ಲಿ ಏನೋ ಒಂದ್ ಘಟನೆ ನಡೆದಿತ್ತು ಅಂತ ಹೇಳಿದ್ರಲ್ಲ, ಆ ಘಟನೆ ಏನು? ಬಂಗಾರಿ, ನೀನ್ ಮಾಡಿರೋ ದೋಸೆ ಇದೆಯಲ್ಲ ಸಖತ್ತಾಗಿದೆ. ಅದ್ರಲ್ಲೂ ಈ ಚಟ್ನಿ ಸ್ವಲ್ಪ ನೀರಿದೆ, ಪರವಾಗಿಲ್ಲ, ಮ್ಯಾನೇಜಬಲ್, ಸಖತ್ತಾಗಿದೆ. ಇದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ ಚಿಕ್ಕಜ್ಮಾನ್ರೆ. ನೀನ್ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಸಿಗಲ್ಲ ಸಿಂಗಾರಿ. ಅದಕ್ಕೆ ಸಮಯ ಬರ್ಬೇಕು. ಕೇಳ್ದಾಗೆಲ್ಲ ಹೀಗೆ ಹೇಳ್ತಾ ಇರ್ತೀರಾ, ಆ ಸಮಯ ಯಾವಾಗ ಬರುತ್ತೆ? ಗೊತ್ತಿಲ್ಲ. ಅಲ್ಲ, ಆಗ್ಲೇ ನನಗೆ ಹೊಟ್ಟೆ ಹಸಿದಿದೆ, ಏನಾದ್ರೂ ತಿನ್ನಕ್ ಕೊಡಿ ಅಂತ ಕೇಳಿದಾಗ ಅದೆಲ್ಲ ಮಾಡಕ್ ಆಗಲ್ಲ ಅಂತ ಹೋಗ್ ಮಲ್ಕೊಂಡ್ಬಿಟ್ರಿ. ಈಗ ಕಡ್ದು ಕೂರ್ಸಿ ದೋಸೆ ಹಾಕೊಟ್ಟು ನೀರ್ ಚಟ್ನಿ ಕೊಟ್ಟಿದ್ದೀರಾ. ಈ ಬುದ್ಧಂಗೆ ಕೂತಾಗ ಜ್ಞಾನೋದಯ ಆದಾಗೆ ನೀವು ಮಲ್ಕೊಂಡ್ಮೇಲೆ ಜ್ಞಾನೋದಯ ಆಯ್ತಾ? ಎರಡೂ ಅಲ್ಲ. ನೀವು 2 ದಿವಸದಿಂದ ಸರಿಯಾಗಿ ಏನೂ ತಿಂದಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ದೋಸೆ ಹಾಕೊಟ್ಟೆ. ಹಾಗೆ ನನ್ನನ್ನ ಕರ್ಕೊಂಡು ಹೋದವರು ನನ್ಗೇನ್ ಮಿಷ್ಟಾನ್ನ ಭೋಜನ ಏನ್ ಹಾಕ್ಲಿಲ್ಲ. ನಾನು 2 ದಿವಸದಿಂದ ಉಪವಾಸನೇ ಇದ್ದೀನಿ.
ಹಾಗಾಗಿ ಸುಸ್ತಾಗಿದ್ದೆ. ಅದಕ್ಕೆ ನಿಮ್ಗೇನು ಮಾಡಿಕೊಡಲ್ಲ ಅಂತ ಹೇಳಿದ್ದು. ಇದು ತಪ್ಪಲ್ವ ಸಿಂಗರ್ರಿ? ನೀನ್ ಹೊಟ್ಟೆ ತುಂಬಾ ತಿಂದಿದ್ಯಾ ಅನ್ಕೊಂಡು ನಾನು ತಿಂತಾ ಇದೀನಪ್ಪ. ಸರಿ ಹೋಗ್ಲಿ ಬಿಡಿ, ಬನ್ನಿ ಕೂತ್ಕೊಳ್ಳಿ. ಇದೇ ದೋಸೆನೆ ನಾನು ನಿಮಗ್ ತಿನ್ನಿಸ್ಬಿಡ್ತೀನಿ, ಕೂತ್ಕೊಳ್ಳಿ. ಅದೆಲ್ಲ ಏನು ಬೇಕಾಗಿಲ್ಲ ರೀ. ನೀವ್ ಈಗ ಹೇಳಿದ್ರೆ ನನಗೆ ನಿಮ್ ಮೇಲೆ ಕೇರ್ ಇಲ್ಲ ಅನ್ನೋ ತರ ಆಗಲ್ವಾ? ನೀವು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಂಡು ಮಧ್ಯರಾತ್ರಿಯಲ್ಲಿ ದೋಸೆ ಎಲ್ಲ ಮಾಡ್ಕೊಟ್ಟಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಮನ್ನ ಕೂರ್ಸಿ ಒಂದೆರಡು ತುತ್ತು ತಿನ್ಸೋದ್ರಲ್ಲಿ ಏನ್ರಿ ಇದೆ ತಪ್ಪು? ಕೂತ್ಕೊಳ್ರಿ. ಬೇಡ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ, ಕೂತ್ಕೊಳ್ರಿ. ನೀವ್ ಹಿಂಗೆ ಆಡಿದ್ರೆ ನಾನೇ ನಿಮ್ಮನ್ನ ಎತ್ತಿ ಕೂರ್ಸ್ಬಿಡ್ತೀನಿ. ನೈಸ್, ವೆರಿ ನೈಸ್. ನಮ್ದಾರಿಗೆ ಬರ್ತಿದ್ದೀರಾ, ಗುಡ್ ಗುಡ್. ಹಾ, ಎಲೆ ಆನೆ. ಬೇಡ, ನಾನೇ ತಿಂತೀನಿ. ಯಾಕೆ? ನಾನ್ ತಿನ್ಸ್ಬಿಟ್ರೆ ದಪ್ಪ ಆಗ್ಬಿಡ್ತೀರಾ ಅಂತನಾ? ಆಯ್ತು ಬಿಡ್ರಿ, ನೀವೇ ತಿನ್ರಿ. ಬನ್ನಿ ಒಂದೇ ತಟ್ಟೆಲ್ ತಿನ್ನೋಣ. ನೋಡ್ಬೇಡ್ರಿ, ತಿನ್ರಿ. ಚಿಯರ್ಸ್. ಹೇಗೆ? ಇನ್ಮುಂದೆ ಆದ್ರೂ ಇವ್ರ ಗಂಡ ಹೆಂಡತಿಯಾಗಿ ಅನ್ಯೂನ್ಯವಾಗಿ ಬಾಳಿದ್ರೆ ಸಾಕು. ಬಾಬಾ ಬಾಬಾ, ಯಾಕೆ? ಏನ್ ಶುಗರ್ ಇಲ್ಲಾಂದ್ರೆ ಬಿ ಪಿ ಬಂದ್ಬಿಡ್ತಾ? ಇಲ್ಲಪ್ಪ, ಬರ್ದೇ ಇರೋ ಕಾಯಿಲೆನ ಯಾಕೆ ಬರೆಸ್ತೀಯ? ನಾನಿನ್ನೂ ಗಟ್ಟಿಮುಟ್ಟಾಗಿದ್ದೀನಿ. ಅಲ್ಲ, ಬೆಳಗ್ಗೆನೆ ಹಿಂಗ್ ವಾಲಾಡ್ತಿದ್ದೀರಲ್ಲ, ಬಿ ಪಿನ ಶುಗರ್ ಅಟ್ಕಾಯಿಸ್ಕೊಂಡ್ಬಿಡ್ತು ಅನ್ಕೊಂಡೆ. ಮಾಮೈದ, ನೀನು ಪ್ರಪಂಚದ 7 ಅದ್ಭುತಗಳ ಬಗ್ಗೆ ಕೇಳಿದೀಯಾ? ಕೇಳದೇನ್ ಬಾಬಾ? ಒಂದಷ್ಟು ಕಣ್ಣರೇನೆ ನೋಡಿದೀನಿ, ಒಂದಷ್ಟು ಫೋನ್ ಅಲ್ಲಿ ನೋಡಿದೀನಿ. ಯಾಕೆ ಹೇಳಿ? ಆದ್ರೆ ನಾ ಇವತ್ತು 8ನೇ ಅದ್ಭುತ ನೋಡ್ದೆ. ಅದಕ್ಕೆ ತಲೆ ಸುತ್ತ ಬೀಳ್ತಿದ್ದೆ. 8ನೇ ಅದ್ಭುತನ? ಅದ್ಯಾವ್ದು? ನಿನ್ ಕೈಯಲ್ಲಿರೋ ಕಾಫಿ. ಅಲ್ಲ ಬಾಬೇದ, ಸೂರ್ಯ ಯಾವ ಕಡೆ ಹುಡ್ತಾನೆ ಅನ್ನೋದು ಗೊತ್ತಿಲ್ಲ ನಿನಗೆ. ಯಾವಾಗಲೂ ನಿಶೆಯಲ್ಲಿರ್ತೀಯ.